ಫ್ರೆಂಡ್ಸ್, ನೀವು ತುಂಬಾ ಟ್ಯಾಲೆಂಟೆಡ್ ಆಗಿದ್ದೀರಾ. ಬಂದ್ ಜೊತೆಗೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ. ಆದ್ರೂ ನಿಮ್ ಮ್ಯಾನೇಜರು, ಟಿಎಲ್‌ಗಳು ಅದನ್ನ ನೋಟಿಸ್ ಮಾಡ್ದೇನೆ ಸ್ಯಾಲರಿ ಎಲ್ಲ ಏನು ಕೊಡ್ತಾ ಇಲ್ವಾ? ಹಾಗಾದ್ರೆ ನೀವು 1200 ದಶಕಗಳ ಹಿಂದೆ ಗೆಲಿಲಿಯೋ ಮಾಡಿದ ತಪ್ಪನೆ ನೀವು ಮಾಡ್ತಾ ಇದ್ದೀರಾ. ಯಾರಪ್ಪ ಈ ಗೆಲಿಲಿಯೋ ಅಂತ ಫುಲ್ ಕನ್ಫ್ಯೂಸ್ ಆಗಿದ್ದೀರಾ? ಅವರು 1200 ದಶಕಗಳ ಹಿಂದೆ ಒಬ್ಬ ಸೈಂಟಿಸ್ಟ್ ಆಗಿದ್ರು. ಸೈಂಟಿಸ್ಟ್ ಏನ್ ಮಾಡ್ತಿದ್ರು ಅಂದ್ರೆ ಪ್ರತಿ ವರ್ಷ ಅವ್ರು ಕಂಡಿಡಿದಂತ ವಸ್ತುಗಳನ್ನ ತಗೊಬಂದು ರಾಜಂಗ್ ತೋರಿಸಿ ಅವ್ರ ಟ್ಯಾಲೆಂಟ್ ನ ತೋರಿಸ್ತಾ ಇದ್ರು. ಅದಕ್ಕೆ ರಾಜ ಫುಲ್ಲು ಬೇಷ್ ಅಂತಾನು ಹೊಗಳಿ ಜೊತೆಗೆ ಅವ್ರಿಗೆ ಇನ್ನೊಂದು ವಸ್ತುನ ಕೊಟ್ಟು ಅಲ್ಲಿಗೆ ಮುಗಿಸ್ತಾ ಇದ್ರು. ಬಟ್ ಆ ರಾಜ ಕೊಡ್ತಿರೋ ವಸ್ತು ಅವ್ರಿಗೆ ಜೀವನ ಮಾಡಕ್ ಆಯ್ತಾ ಇರ್ಲಿಲ್ಲ, ದಿನ ಹೊಟ್ಟೆಪಾಡು ತುಂಬ್ತಾ ಇರ್ಲಿಲ್ಲ. ಯಾಕೆ ಗೊತ್ತಾ? ನಾವು ನಮ್ ಟ್ಯಾಲೆಂಟ್‌ಗಳ್ನ ನಮ್ ಸೂಪರ್ವೈಸರ್ಸ್‌ಗಳ್ಗೆ ನಾವು ತೋರಿಸ್ತು ಅಂದ್ರೆ ಅವ್ರಿಗೆ ಇನ್ಸೆಕ್ಯೂರಿಟಿ ಫೀಲ್ ಸ್ಟಾರ್ಟ್ ಆಗುತ್ತೆ. ನನಗಿಂತ ಇವನು ಬೆಳೆದು ಬಿಡ್ತಾರೆ ಅಂತ ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗೋಗಿರುತ್ತೆ. ಇದೇ ತರ ರಾಜುಗೂ ಅನ್ಸಿರುತ್ತೆ. ಅದಕ್ಕೆ ಅವನು ದುಡ್ಡು ಬದಲಾಗಿ ಬೇರೆ ವಸ್ತುಗಳನ್ನ ಅಂದ್ರೆ ಏನು ಜೀವನ ಮಾಡಕ್ ಆಗದಿರೋ ವಸ್ತುಗಳನ್ನ ಅವನಿಗೆ ಕೊಟ್ಟಿ ಸುಮ್ನಾಗ್ತಿದ್ದ. ಆಗ ಸೈಂಟಿಸ್ಟ್ ತುಂಬಾ ಯೋಚನೆ ಮಾಡ್ತಾರೆ. ನಾನು ಅವ್ರಿಗೆ ಇನ್ಸೆಕ್ಯೂರಿಟಿ ಬರ್ಸ್ತೇನೆ, ಅವ್ರನ್ನ ಇಂಪ್ರೆಸ್ ಮಾಡಿ ನನಗೆ ಆದಂತ ಪ್ರಮೋಷನ್ ಅಂದ್ರೆ ಅವ್ರು ಜೀವನ ಮಾಡಕ್ಕಾಗಷ್ಟು ದುಡ್ಡನ್ನ ನಾನು ತಗೋಬೇಕು ಅಂದ್ಬಿಟ್ಟು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಆ ಮಾಸ್ಟರ್ ಪ್ಲಾನ್ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ 2 ಗೋಸ್ಕರ ವೇಟ್ ಮಾಡಿ.